यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ಲರಿಗೂ ನಮಸ್ಕಾರ। ನಾನು ಎಸ್ ಖಾದ್ರಿ ಅಡ್ವೊಕೇಟ್ ಜಾಯಿಂಟ್ ಆಕ್ಷನ್ ಕಮಿಟಿಯ ಸದಸ್ಯ। ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದ್ದೇನೆ, ಗಮನಿಸಿದ್ದೀವಿ। ಮತ್ತು ಈಗಾಗಲೇ ನಮಗ ಅವರು ನೀಡಿರುವ ಲೀಗಲ್ ನೋಟಿಸ್ ಅನ್ನು ತಲುಪಿದೆ। ನಾವು ಆ ಲೀಗಲ್ ನೋಟಿಸ್ ಅನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಿದ್ದೀವಿ, ಅದನ್ನು ಸ್ವಾಗತಿಸುತ್ತೇವೆ। ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಆಸ್ ಲೀಗಲ್ ಜೂರಿಸ್ಪ್ರುಡೆನ್ಸ್ ಇಸ್ ಕನ್ಸರ್ನ್ಡ್, ಮೊದಲು ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ಅಥವಾ ತನ್ನ ಮಾನ ನಷ್ಟ ಮೊಕದ್ದಮೆಯ ಪರಿಹಾರ ಕೇಳಬೇಕು ಅಂತಂದ್ರೆ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಸಾಬೀತುಪಡಿಸಬೇಕಾಗಿದೆ। ಹಾಗಾಗಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ, ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನುವಂಥದ್ದು ಮೊದಲು ಸಾಬೀತುಪಡಿಸಲಿ, ನಂತರ ನಷ್ಟದ ವಿಚಾರ ನ್ಯಾಯಾಲಯ ಮಾಡ್ತದ। ಅದು ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಕುಲಂಕುಷವಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ನ್ಯಾಯಾಲಯ ಆಗಿದೆ। ಇದು 1 ಪಾಯಿಂಟ್। 2ನೇ ಪಾಯಿಂಟ್, ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಏನಂತೇಳಿ, ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ನಲ್ಲೇ ನಾನು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಹೇಳಿ, ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ। ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ನಾಗರಿಕ ಸಮಾಜ ಆ ಸ್ಪಷ್ಟೀಕರಣವನ್ನು ಒಪ್ತಾ ಇಲ್ಲ। ಯಾಕೆ ಅಂತಂತಂದ್ರೆ ಇಷ್ಟ ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು JDS ಪಕ್ಷದಲ್ಲಿ ಇದ್ದಾಗ ಗಡ್ಡ ಟೊಬ್ಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ, ಜಾಮಿಯಾ ಮಸೂತಿ ಒಳಗ ನಮಾಜ್ ಮಾಡಿದ್ದಾರೆ, ಎಲ್ಲ ಮಾಡಿ ಪ್ರಖರ ಹಿಂದುತ್ವವಾದಿ ಅಂತ ಅವರು ಹೇಳ್ತಾರ। ಮಾಧ್ಯಮದಲ್ಲಿ ಬರೇ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಎಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ। ಆದ್ರೆ ನಿಜವಾದ ಅಲ್ಪಸಂಖ್ಯಾತರ ಏನಾದ್ರೂ ಹಿತೈಷಿ ಇದ್ದಾರೆ ಅಂತಂದ್ರೆ ಅದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ ಹೇಳಲಿಕ್ಕೆ ಬಯಸ್ತೀನಿ। ಯಾಕೆ ಅಂತಂತಂದ್ರೆ ಜಾಮಿಯಾ ಮಸೂತಿ ಒಳಗ ಇದ್ಗಾಗೆ ನಮಾಜ್ ಬಂದಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದು ಟಿಪ್ಪು ಜಯಂತಿ ಮಾಡಿದ್ದಾರೆ। ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಇತ್ತೀಚಲಾಗೆ ಬಿಜಾಪುರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ ಬಿಜೆಪಿ ಅವರು ಜಯಶಾಲಿ ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ। ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎದುರುಗಡೆನೆ ಒಂದು ಬುರ್ಕಾ ಹಾಕೊಂಡಿದ್ದು ವಾರ್ಡ್ ನಂಬರ್ 19ದ ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್, ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಟಗಿ ವಾರ್ಡ್ ನಂಬರ್ 2ದ ಕಾರ್ಪೊರೇಟರ್ದ ಬಲದಿಂದ ಬಿಜೆಪಿ ಮೇಯರ್ ಸ್ಥಾನನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಯ್ತು। ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಮುಖವಾಡ ಎಷ್ಟಿದಾವ? ಯಾಕೆ ಅಂತಂದ್ರೆ ಭಗವಾನ್ ಶ್ರೀ ರಾಮಚಂದ್ರ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ, ಆದ್ರೆ ಭಗವಾನ್ ಶ್ರೀ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರು ಅಲ್ಲ, ರಾವಣ ಅಪಹರಣ ಮಾಡುವ ಕಾಲಕ್ಕೆ ಅವನು ಗಡ್ಡ ಟೊಪ್ಗಿ ಹಾಕೊಂಡು ಬಂದಿದ್ದಿಲ್ಲ। ತಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಬಯಸ್ತೀನಿ, ರಾವಣ ಸೀತಾ ಮಾತಾನ್ನು ಅಪಹರಣ ಮಾಡುವ ಕಾಲಕ್ಕೆ ಕ್ಯಾವಿ ಹಾಕೊಂಡು ಸಾಧುನ ವೇಷದಲ್ಲಿ ಬಂದು ಸೀತಾ ಮಾತಾನ್ನು ಅಪಹರಣ ಮಾಡಿದ। ಇದರ ಅರ್ಥ ಪ್ರತಿಯೊಂದು ಕ್ಯಾವಿ ಹಾಕೊಂಡಿದ್ದವನು, ಪ್ರತಿಯೊಂದು ಕುಕುಮ ಹಚ್ಕೊಂಡವನು ಹಿಂದೂ ಅಲ್ಲ, ಪ್ರತಿಯೊಂದು ಗಡ್ಡ ಬಿಟ್ಟು ಪ್ರತಿಯೊಬ್ಬ ಟೋಪಿ ಹಾಕೊಂಡವ ಮುಸಲ್ಮಾನು ಅಲ್ಲ। ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳನ್ನೇ, ಯಾರು ಧರ್ಮದ ಹಾದಿಯಲ್ಲಿ ಕೆಲಸ ಮಾಡ್ತಾರ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂಥದ್ದು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ। ಜೊತೆಗೇನೆ ಇನ್ನ ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ, ತಾವು ಇದನ್ನು ನೋಡಬಹುದು। ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ। ಇದು ನೋಡ್ರಿ ಹಿಂದುತ್ವ, ಈ ರಾಜ್ಯದ ಜನತೆ
ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಖರ ಹಿಂದುತ್ವವಾದವನ್ನು ನೋಡ್ಬೇಕು. ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ನಿಶಾತ್ ಹೈದರ್ಲಿ ನದಾಫ್ ಜೊತೆಗೆ ರಾಜಾರೋಷವಾಗಿ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ. ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ಇದು ಢೋಂಗಿ ಹಿಂದುತ್ವ ಇದೆ. ಇಂಥ ಹಿಂದುತ್ವಕ್ಕೆ ನೀವು ಬಲಿ ಆಗಲಾಕ ಹೋಗ್ಬೇಡ್ರಿ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಇದು ಒಂದು ಈ ಫೋಟೋ ನೋಡ್ರಿ, ಇದರಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನೂ ಅಲ್ಲ, ಸಂಪೂರ್ಣ ಮುಸಲ್ಮಾನೂ ಅಲ್ಲ. ಇವ್ರ ಜಾತಿ ಯಾವುದು, ಇವ್ರ ಧರ್ಮ ಯಾವುದು, ಇವೆಲ್ಲ ವಿಚಾರ ಮಾಡುವಂತ ಅವಶ್ಯಕತೆ. ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸ್ಗೆ ನಾವು ಉತ್ತರ ಕೊಡ್ಲಿಕ್ಕೆ ಬದ್ರದೀವಿ. ಧನ್ಯವಾದ. ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗ ಕಾನೂನುಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ. ಇದಕ್ಕೆ ತಕ್ಕ ನಾವು ಕಾನೂನುಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಹಿರಿಯ ನ್ಯಾಯವಾದಿಗಳಾದ TB ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಅದಕ್ಕೆ ಸೂಕ್ತ ಉತ್ತರ ದಾಖಲಾತಿಯೊಂದಿಗೆ ನಾವು ಹಾಜರುಪಡಿಸುವ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟಾರೆ. ಇದರಲ್ಲಿ ಯಾವ ಕಾನೂನಾತ್ಮಕ ಹೋಳು ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ. ಯಾವ ಉದ್ದೇಶಕ್ಕೆ ನೋಟಿಸ್ ಕೊಟ್ಟಿರಿ? ಅದು ನೋಡ್ರಿ, ಅವ್ರಿಗೆ ಬಿಜೆಪಿದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ. ಯಾಕೆ ಅಂತಂತಂದ್ರ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಒಳಗ್ ಕರ್ಕೋತಾ ಇಲ್ಲ. JDS ಪಕ್ಷ ಬಿಜೆಪಿ ಜೊತೆಗೆ ವಿಲೀನ್ ಆಗಿದೆ. ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರ್ಲಾರ್ದ ಕಾರಣಕ್ಕಾಗಿ ಅವ್ರು ಹತಾಶ ಆಗಿದ್ದಾರೆ. ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ. ಅವರು ಸಾಬ್ರಿಗೆ ಬೈತಾ ಇದ್ದಾರೆ ವಿನಾಕಾರಣ. ನಮ್ದು ರೋಲೇ ಇಲ್ಲ, ಅವ್ರಿಗೆ ಪಾರ್ಟಿದಿಂದ ಹೊರಗೆ ಹಾಕುವುದು ನಮ್ದು ರೋಲ್ ಇಲ್ಲ. ಪಾರ್ಟಿ ಒಳಗ ತಗೋರಿ ಅಂತ ನಮ್ದು ಬೇಡಿಕೆ. ಇನ್ನ ನಾವು ಬಸನಗೌಡ ಪಾಟೀಲ್ ಯತ್ನಾಳಗ ಬಿಜೆಪಿ ಒಳಗೆ ತಗೋರಿ ಅಂತ ಹೇಳಿ ಆಗ್ರಹಿಸ್ತೀವಿ. ವಿನಾ ಅವ್ರಿಗೆ ಉಚ್ಚಾಟಿದ್ದು ನಮ್ಗೇನ ಅಸಮಾಧಾನ ಇದೆ. ಯಾಕಂತಂದ್ರೆ ಒಬ್ಬ ಒಳ್ಳೆ ಶಾಸಕ ಅದಾರ. ಅವ್ರು ಏನಿದ್ದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ. ಅವ್ರದ್ದು ಕೆಲಸ ಎಲ್ಲ ಸಾಬ್ರ ಪರವಾಗಿ ಮಾಡ್ತಾರ. ಎಲ್ಲಾ ಕೆಲಸ ಸಾಬ್ರ ಪರವಾಗಿ ಮಾಡ್ತಾರ. ಅವ್ರು ಬಾಯಿ ಅಷ್ಟೇ. ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದ್ ಕೆಲಸ ಹೆಚ್ಚು ಮಾಡ್ತಾರ. ಇವ್ರು ಬಾಯಿ ಜೋರ ಕೆಲಸ ಕಮ್. ಆಂಟಿ ಮುಸ್ಲಿಂ ಏನು ಕೆಲಸನೇ ಮಾಡಿಲ್ಲ ಬಸನಗೌಡ. ಪಹಲ್ಗಾಮ್ ಘಟನೆ ಇಡೀ ದೇಶಕ್ಕೆ ಸಂಚಲನ ಸೃಷ್ಟಿ ಆಗುವಂತದ್ದು ಒಂದು ಘಟನೆ ಆಗಿದೆ. ಅದಕ್ಕೆ ಇಡೀ ಭಾರತ ದೇಶದ 140 ಕೋಟಿ ಜನರು ಡೀಪ್ ಕಂಡೋಲೆನ್ಸ್ ಮಾಡ್ತೀವಿ. ಮತ್ತು ಹುತಾತ್ಮರಾದ ನಮ್ದೆಲ್ಲ ಭಾರತೀಯ ನಾಗರಿಕರಿಗೆ, ಅವ್ರ ಮನೆಯವರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ದೇವರು ನೆಮ್ಮದಿ ಮತ್ತು ದೇವರವರಿಗೆ ನುಕ್ಸಾನನ್ನು ಭರಣ ಮಾಡುವ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಅದರಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಜಿ ಅವರಿಗೆ ಇಡೀ ದೇಶದ 140 ಕೋಟಿ ಜನರದ ಒಂದೇ ಒಂದು ಮೆಸೇಜ್ ಮಾಧ್ಯಮದ ಮುಖಾಂತರ ರವಾನಿಸಬೇಕಂತ ಇಚ್ಛೆ ಉಳ್ಳವದೀನಿ. ಏನಂತಂದ್ರೆ, ಯಾವುದೇ ಪರಿಸ್ಥಿತಿ ಯಾವುದೇ ಕಾಲಕ್ಕೆ ಆ ಆತಂಕಿ ನನ್ನ ಮಕ್ಕಳಿಗೆ ಯಾವುದೇ ತರದ ಮುಲಾಜಿ ಇಲ್ಲದೆ ಅವರಿಗೆ ಈಗ ಒಂದೇ ಒಂದು ಸ್ಲೋಗನ್, ಇಡೀ ಭಾರತ ದೇಶದ ಒಂದೇ ಒಂದು ಸ್ಲೋಗನ್ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ಇರ್ಲಿ ಅಫ್ಘಾನಿಸ್ತಾನ್ ಇರ್ಲಿ ಆತಂಕವಾದಿಗಳಿಗೆ ಒಂದೇ ಸ್ಥಾನ, ಅದು ಕಬ್ರಸ್ತಾನ. ಈ ಮಾದರಿಯಲ್ಲಿ ಆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಮೀಡಿಯಾ ಸ್ಟ್ರೈಕ್, ಸೋಷಿಯಲ್ ಮೀಡಿಯಾ ಸ್ಟ್ರೈಕ್, ಯಾವ ಸ್ಟ್ರೈಕ್ ಇಲ್ಲ. ಸೀದಾ ಪಾಕಿಸ್ತಾನ್ ಗಲ್ಲಿ ಗಲ್ಲಿಗೆ ಹೋಗಿ ಆ ಆತಂಕಿ ನನ್ನ ಮಕ್ಕಳು ಯಾರ್ಯಾರು ಇದ್ದಾರೆ ಅವರಿಗೆ ಅವ್ರ ಮನೆಯವರು, ಅವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬಂದು ಅಳುವಂತ ಪರಿಸ್ಥಿತಿ ಮತ್ತು ಅವರಿಗೆ ತಕ್ಕ ಪಾಠ ಕೊಡ್ಬೇಕಂತ ನಾನು ಕೇಂದ್ರ ಸಚಿವರಿಗೆ ಆಗ್ರಹಿಸುತ್ತೇನೆ. ಮತ್ತು ಇಡೀ ಸಮಾಜಕ್ಕೆ ಇದು ಒಂದು ಬಹಳ ಡೀಪ್
ಆಘಾತ ಉಂಟಾಗಿದೆ. ಅದಕ್ಕೆ ಆತಂಕವಾದಿಗಳಿಗೆ ಯಾವುದೇ ತರಹದ ಮುಲಾಜೆ ಇಲ್ಲದ ಕಠಿಣ ಕ್ರಮ ಕೈಗೊಳ್ಬೇಕಂತ ನಮ್ದು ಆಗ್ರಹ ವಿಜಯಪುರ ಜಿಲ್ಲಾ ಜಾಯಿಂಟ್ ಆಕ್ಷನ್ कमेटी वतीಯಿಂದ ನಾನು ಆಗ್ರಹ ಮಾಡುತ್ತೇನೆ. धन्यवाद। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।